ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಹೀರೆಕಾಯಿ ಚಟ್ನಿ ಮಾಡ್ತಾ ಇದೀವಿ. ಹೀರೆಕಾಯಿ 2 ತೊಗೊಂಡಿದ್ದೀವಿ. ತೊಗೊಂಡ್ಬಿಟ್ಟು ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀವಿ. ಅದು ಫುಲ್ ಇರೋದು ಹೀರೆಕಾಯಿ ಪಲ್ಯ ಮಾಡೋಕ್ಕೆ. ಹೀರೆಕಾಯಿ ಚಟ್ನಿ ಮಾಡೋ ಸಾಮಗ್ರಿ ಇದೆ ನೋಡಿ. ಟೊಮಾಟೊ 3, ಮೆಣಸಿನ್ಕಾಯಿ 6 ಇಂದ 5, 2 ಹೀರೆಕಾಯಿ, ಮತ್ತೆ 1 ಈರುಳ್ಳಿ, 2 ಗಡ್ಡೆ ಬೆಳ್ಳುಳ್ಳಿ, ಮತ್ತೆ ಸ್ವಲ್ಪ ಶೇಂಗಾ ಬೀಜ, ಕಡಲೆ ಬೀಜ, ಸ್ವಲ್ಪ ಅಡುಗೆ ಎಣ್ಣೆ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಉಪ್ಪು, ಮತ್ತೆ ಸ್ವಲ್ಪ ಜೀರಿಗೆ. ಎಣ್ಣೆ ಹಾಕೋತೀವಿ ಕಡೆಗೆ. ಮಾಡುವ ವಿಧಾನ ಹಾಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಹುರ್ಕೊಂಡ್ಬಿಡೋಣ, ಎಲ್ಲ ಫ್ರೈ ಮಾಡ್ಕೊಂಡ್ಬಿಡೋಣ. ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಮತ್ತೆ 2 ಟೊಮಾಟೊ ಹಣ್ಣು, ಹುಳಿಗೆ ಟೊಮಾಟೊ ಹಣ್ಣು ತೊಗೊಂಡಿದ್ದೀವಿ. ಮುಂಚೆ ಹುಳಿ ಬೇಕಾದ್ರೆ ಹಾಕೋದು, ಹೊಡಿಯುತ್ತೆ. ನಾವು ಟೊಮಾಟೊ ಹಣ್ಣು ತೊಗೊಂಡಿದ್ದೀವಿ. ಹೀರೆಕಾಯಿ 2 ಸಾಕು. 2 ಹೀರೆಕಾಯಲ್ಲಿ 3 ಜನ ತಿನ್ಬೋದು. ಹೀರೆಕಾಯಿ ಚಟ್ನಿ ರೊಟ್ಟಿ ಜೊತೆ, ಅನ್ನ ಜೊತೆ, ಇಡ್ಲಿ ಜೊತೆ, ದೋಸೆ ಜೊತೆ ತಿನ್ಬೋದು. ನೀವು ಉಪ್ಪಿಟ್ಟು ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ಕೆಲವೊಂದು ಸೈಡ್ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಹುರ್ಕೋಬೇಕೆಲ್ಲ ಹಾಕೊಂಡ್ಬಿಟ್ಟಿವಿ. ಚೆನ್ನಾಗಿ 5 ರಿಂದ 10 ನಿಮಿಷ ಫ್ರೈ ಮಾಡ್ಕೊಂಡ್ಬಿಡೋಣ. 10 ನಿಮಿಷ ಬೇಕು. ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. 10 ನಿಮಿಷ ಆದ್ರೂ ಹುರಿಬೇಕು ಚೆನ್ನಾಗಿ ನೋಡಿ. ಅಂತ ಬಂದಾಗ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು 1 ಟೀ ಸ್ಪೂನ್ ಹಾಕೋತೀವಿ 2 ಹೀರೆಕಾಯಿಗೆ ನಾವು. 1 ಮಿಕ್ಸರ್ ಜಾರ್ಗೆ 1 ಟೀ ಸ್ಪೂನ್ ತಿಳ್ಕೊಳ್ಳಿ. ಯಾವುದೇ ಅಡುಗೆ ಮಾಡಬೇಕು ಮೇನ್ ಉಪ್ಪು ಹಾಕೋದೇ ಒಂದು ಇಂಪಾರ್ಟೆಂಟ್. ಇದರಲ್ಲಿ ಉಪ್ಪು ಖಾರ ಕರೆಕ್ಟ್ ಆಗಿದೆ, ಟೇಸ್ಟ್ ಎಲ್ಲ ಅಡುಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಹೀರೆಕಾಯಿ ಚಟ್ನಿ ಹುರಿತಾ ಇದೀವಿ. ನೋಡಿ, ಇಷ್ಟಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡ್ಬಿಡೋಣ. ಅದು ಮಿಕ್ಸರ್ ಜಾರ್ಗೆ ಹಾಕೊಂಡು ಒಂದು 10 ನಿಮಿಷ ಬಿಟ್ಟು ಕೊಳ್ಳಾದ್ಮೇಲೆ ರುಬ್ಕೊಂಡ್ಬಿಡೋಣ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೀರೆಕಾಯಿ ಚಟ್ನಿ. ಇದರ ಜೊತೆ ನಾವು ಇವಾಗ ಹೀರೆಕಾಯಿ ಪಲ್ಯ ಕೂಡ ಮಾಡಿದ್ದೀವಿ. ಯಾವ ಥರ ಅಂತ ನೋಡಿ ಒಂದ್ಸರಿ. ಸ್ವಲ್ಪ ಕೊನೆಗೆ ಕೊತ್ತಂಬರಿ ಮತ್ತೆ ಜೀರಿಗೆ ಹಾಕೋತಾ ಇದೀವಿ. ಹಾಕೊಂಡ್ಬಿಟ್ಟಿರ್ಬೋದು. ಜೀರಿಗೆ ಕಂಪಲ್ಸರಿ ಆಗ್ಬೇಕು ಚಟ್ನಿಗಳಿಗೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದೀವಿ. ನೋಡಿ, ಈ ಥರ ಹಾಕೋಬೇಕು ಸಾಕು. ಇಷ್ಟೊತ್ತವರೆಗೂ ಚಟ್ನಿ ಮಾಡೋದು ನೋಡಿ. ಇವಾಗ ಹೀರೆಕಾಯಿ ಪಲ್ಯ ಮಾಡೋದು ನೋಡೋಣ. ಬೇಕಾದ್ರೆ ಸಾಮಾನ್ಯ ಕರಿಬೇವು ತೊಗೊಂಡಿದ್ವಿ, ಸ್ವಲ್ಪ ಗುರೆಳ್ಳು ಹಿಂಡಿ ತೊಗೊಂಡಿದ್ವಿ, ಸ್ವಲ್ಪ ಶೇಂಗಾ ಹಿಂಡಿ ತೊಗೊಂಡಿದ್ವಿ, ಸಾಸಿವೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಅರಿಶಿನ ತೊಗೊಂಡಿದ್ವಿ, ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ವಿ, ಮತ್ತು ಹೀರೆಕಾಯಿ ಉದ್ದ ಕಟ್ ಮಾಡಿದ್ವಿ ಸ್ವಲ್ಪ, ಮತ್ತು 2 ಈರುಳ್ಳಿ, 2 ಟೊಮೊಟೊ ಇದ್ರೆ ಹೀರೆಕಾಯಿ ಪಲ್ಯ ನೀವು ಆರಾಮಾಗಿ ಮಾಡ್ಬೋದು. ಈ ಕಡೆ ಹೀರೆಕಾಯಿ ಚಟ್ನಿ ಸಾಮಗ್ರಿ, ಈ ಕಡೆ ಬಂದು ನಮ್ದು ಹೀರೆಕಾಯಿ ಪಲ್ಯದ 2 ಒಂದೇ ಸರಿ ಮಾಡಿದ್ದೀವಿ ನಾವು. ಸ್ವಲ್ಪ ಅಡುಗೆ ಎಣ್ಣೆ, ಸ್ವಲ್ಪ ಖಾರ, ಮಾಡೋ ವಿಧಾನ. ಫಸ್ಟಿಗೆ ಒಂದು ಬಾಣಲೆ ಎಣ್ಣೆ ಹಾಕ್ಕೊತಾ ಇದೀವಿ. ಇವಾಗ ಸ್ವಲ್ಪ ಎಣ್ಣೆ ಕಾದ ಸಾಸಿವೆ ಜೀರಿಗೆ ಹಾಕೋಣ.
ಚಟಪಟ ಸಿಡಿಬೇಕು. ಇದಾದ್ಮೇಲೆ ಸ್ವಲ್ಪ ಕರಿಬೇವು ಹಾಕೋಣ. ಈರುಳ್ಳಿ ಹಾಕೋಣ. ಇವಾಗ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬೇಡ. ಈ ಪಲ್ಯ ಸ್ವಲ್ಪ ನೀವು ಬೇಕಾದ್ರೆ ನಿಂಬೆ ಹುಳಿ ಇಲ್ಲಾಂದ್ರೆ ಹುಣಸೆ ಹುಳಿ ಹಾಕೋಬೋದು, ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸ್ವಲ್ಪ ನಾವು ಕಸ್ತೂರಿ ಮೆಂತ್ಯ ಹಾಕೊಂಡಿದ್ದೀವಿ. ಇವಾಗ ಸ್ವಲ್ಪ ಈರುಳ್ಳಿ ಬಾಡಾದ್ಮೇಲೆ ಟೊಮೊಟೊ ಹಣ್ಣು ಹಾಕೋತಾ ಇದೀವಿ. ಟೊಮೊಟೊ ಬೇಕಾದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ನಿಂಬೆ ಹುಳಿ ಇಲ್ಲಾಂದ್ರೆ ಹುಣಸೆ ಹುಳಿ ಹಾಕೋಬೇಕು. ಹೀರೆಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಒಂದು ಮಸಾಲೆ ಪದಾರ್ಥಗಳು ಯೂಸ್ ಮಾಡ್ತಾ ಇಲ್ಲ ನಾವಿಲ್ಲಿ. ಆದಷ್ಟು ಮಸಾಲೆ ಲೆಸ್ ನಾವು ಅಡುಗೆ ಮಾಡ್ತೀವಿ. ಸ್ವಲ್ಪ ಹೀರೆಕಾಯಿ ಹಾಕೋಣ ಇವಾಗ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಹೀರೆಕಾಯಿ ಹಾಕೋತೀವಿ. ಹೀರೆಕಾಯಿ ಮತ್ತೆ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಒಂದು 2 ಗ್ಲಾಸ್ ನೀರು ಹಾಕೋಬೇಕಾಗುತ್ತೆ ನೀವು. ಗ್ಲಾಸ್ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡ್ಬೇಕು ಇದಕ್ಕೆ ಹೀರೆಕಾಯಿನ. ನೋಡಿ ಫ್ರೆಂಡ್ಸ್, 2 ಗ್ಲಾಸ್ ನೀರು ಹಾಕೊಂಡು ಕುದಿಯಕ್ಕೆ ಇಟ್ಟಿದೆ. ಚೆನ್ನಾಗಿ ಕುದಿಸ್ಬೇಕು. ಇವಾಗ ಒಂದು 5 ನಿಂದ 10 ನಿಮಿಷ ಕುದಿಬೇಕು ಚೆನ್ನಾಗಿ ಪಲ್ಯ. ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಹಾಕೋತೀವಿ, 1 ರಿಂದ 2 ಟೀ ಸ್ಪೂನು. ಒಂದು ಅರ್ಧ ಟೀ ಸ್ಪೂನ್ಗಿಂತ 1/4 ಟೀ ಸ್ಪೂನ್ ಅರಿಶಿಣ ಹಾಕೊಂಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಕುದ್ದಾದ್ಮೇಲೆ ಮತ್ತೆ ಗುರೆಳ್ಳು ಹಿಂಡಿ ಮತ್ತೆ ಕಾರೆಳ್ಳು ಹಿಂಡಿ ಅಂತೀವಿ. ಮತ್ತೆ ಸ್ವಲ್ಪ ಶೇಂಗಾದ ಪುಡಿ ಹಾಕೋತೀವಿ. ಕಡಲೆ ಬೀಜ ರುಬ್ಕೊಂಡಿದ್ದೀವಿ. ಕಡಲೆ ಪುಡಿ ಹಾಕೋತಾ ಇದೀವಿ ಸ್ವಲ್ಪ ಕುದ್ದಾದ್ಮೇಲೆ. ಕುಡಿ ಅಂತ ಇದು ಹಾಕಾದ್ಮೇಲೆ ಸ್ವಲ್ಪ ಕುದಿಬೇಕು. ಇದೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಕುದಿಬೇಕು. 2 ರಿಂದ 3 ನಿಮಿಷ ಚೆನ್ನಾಗಿ ಬರುತ್ತೆ. ಪಲ್ಯ ನಮ್ದು ರೆಡಿ ಆಗಿದೆ ನೋಡಿ. ಈ ಹಂತಕ್ಕೆ ಬರಬೇಕು. ಪಲ್ಯ ರೆಡಿ ಆಯಿತು. ಎಲ್ರಿಗೂ ಧನ್ಯವಾದಗಳು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.